ವೆಲ್ಕಮ್ ಟು ಫ್ಲೇವರ್ಸ್ ವಿತ್ ಪಾರು. ದಿನ ಬೆಳಿಗ್ಗೆ ಮಕ್ಕಳಿಗೆ ಪ್ರೋಟೀನ್ ಮತ್ತು ಫೈಬರ್ ಅಲ್ಲಿ ಏನ್ ಬ್ರೇಕ್ಫಾಸ್ಟ್ ಕೊಡಬೇಕು, ಲಂಚ್ ಅಲ್ಲಿ ಏನ್ ಬಾಕ್ಸಿಗೆ ಕಳಿಸ್ಬೇಕು ಅನ್ನೋದು ತಾಯಂದ್ರಿಗೆ ಚಿಂತೆ ಆಗಿರುತ್ತೆ. ಇನ್ನೊಂದ್ ಕಡೆ ಡಯಟ್ ಮಾಡೋರು ಯಾವ ರೀತಿ ನಮ್ಮ ದೇಹಕ್ಕೆ ಪ್ರೋಟೀನ್ ಮತ್ತು ಫೈಬರ್ ಅನ್ನ ಇಂಟೇಕ್ ಮಾಡೋದು ಅಂತ ಚಿಂತೆ ಆಗಿರುತ್ತೆ. ಬನ್ನಿ, ಎಲ್ಲರಿಗೂ ಒಂದೇ ಸೊಲ್ಯೂಷನ್, ಹೈ ಪ್ರೋಟೀನ್ ಅಂಡ್ ಫೈಬರ್ ಸೋಯಾ ಟಿಕ್ಕಿ ಹೇಗೆ ಅಂತ ನೋಡೋಣ. ಇದಕ್ಕೆ ನಾನಿಲ್ಲಿ ಒಂದು ಕುಕ್ಕುಂಬರು, ಕ್ಯಾರೆಟ್, ಬೀನ್ಸ್, ಬ್ರೋಕ್ಲಿ, ಕ್ಯಾಬೇಜ್, ರೆಡ್ ಅಂಡ್ ಗ್ರೀನ್ ಕ್ಯಾಪ್ಸಿಕಮ್, ಅರ್ಧ ಕಾರ್ನ್ ಮತ್ತೆ ಒಂದು ಟೊಮೆಟೊ ಇವನ್ನೆಲ್ಲ ನಾವು ಫೈನ್ ಆಗಿ ಚಾಪ್ ಮಾಡ್ಕೋಬೇಕು. ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಸೋಯಾ ಚಂಕ್ಸ್. ಸೋಯಾ ಚಂಕ್ಸ್ ಅನ್ನ ಚೆನ್ನಾಗಿ ತೊಳೆದು ಕುದಿಸಿ ಸ್ಕ್ವೀಸ್ ಮಾಡ್ಕೊಂಡು ಎತ್ತಿಟ್ಕೊಂಡಿದೀವಿ. ಅದ್ರ ಜೊತೆಗೆ ನೆನ್ಸಿಟ್ಕೊಂಡಿರುವಂತ ಕಡಲೆಕಾಳು, ಜೊತೆಗೆ ಒಂದಿಷ್ಟು ಹಸಿ ವಟಾಣಿ ಕಾಳು, ಇವನ್ನೆಲ್ಲವನ್ನು ನಾವು ತರಿಯಾಗಿ ಮಿಕ್ಸರ್ ಮಾಡ್ಕೋಬೇಕು. ಫೈನ್ ಚಾಪ್ ಮಾಡ್ಕೋಬೇಕು ಅಂತ ಏನಿಲ್ಲ, ತರಿಯಾಗಿ ಚಾಪರ್ ಅಲ್ಲಿ ಚಾಪ್ ಮಾಡ್ಕೊಂಡ್ರು ಸಾಕು. ಅದರ ಜೊತೆಗೆ ಒಂದು ಈರುಳ್ಳಿ, ಕುದಿಸಿರುವಂತಹ ಒಂದು ಆಲೂಗಡ್ಡೆ, ಅದರ ಜೊತೆಗೆ ಒಂದಿಷ್ಟು ಮಸಾಲ ಏನೇನು ಅಂತ ಹೇಳಿದ್ರೆ ಉಪ್ಪು, ಅಚ್ಚಖಾರದ ಪೌಡ್ರು, ಆಮ್ಚೂರ್ ಪೌಡ್ರು, ಗರಂ ಮಸಾಲ, ಸಾಂಬಾರ್ ಮಸಾಲ ಎಲ್ಲದನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು 2 ಸ್ಪೂನು ಕಾರ್ನ್ ಹಿಟ್ಟು ಅಂದ್ರೆ ಕಾರ್ನ್ ಫ್ಲೋರ್ ಹಿಟ್ಟು, 2 ಸ್ಪೂನು ಕಡ್ಲಿಬೇಳೆ ಹಿಟ್ಟು, ಇನ್ನು 2 ಸ್ಪೂನು ನಾವು ಮೆಕ್ಕೆಜೋಳದ ಹಿಟ್ಟನ್ನ ತಗೋತಾ ಇದ್ದೀನಿ. ಇದನ್ನೆಲ್ಲದನ್ನು ನಾವು ಚೆನ್ನಾಗಿ ಕಲಸಿ ಒಂದು ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಅವುಗಳನ್ನ ನಾವು ಟಿಕ್ಕಿ ಆಕಾರಕ್ಕೆ, ನಿಮಗೆ ರೌಂಡ್ ಬೇಕಿದ್ರೆ ರೌಂಡು, ಸ್ಕ್ವೇರ್ ಬೇಕಿದ್ರೆ ಸ್ಕ್ವೇರು, ನಿಮಗೆ ಯಾವ ತರ ಬೇಕು ಆ ತರ ಆಕಾರ ಮಾಡಿಕೊಂಡು, ಇಲ್ಲಿ ನಾವು ಒಂದು ತವಾಗೆ ನೋಡಿ ಎಣ್ಣೆನು ಕೂಡ ನಾನು ತುಂಬಾನೇ ಕಡಿಮೆನೆ ಬಳಸ್ತಾ ಇದ್ದೀನಿ. ಯಾಕಂದ್ರೆ ಮಕ್ಕಳು ಮತ್ತೆ ಡಯಟ್ ಮಾಡೋರ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಸೊ ಕಡಿಮೆನೆ ಎಣ್ಣೆ ಹಾಕೊಂಡು ಟಿಕ್ಕಿನ ಈ ತರ ಟಿಕ್ಕಿ ಆಕಾರಕ್ಕೆ ತಟ್ಟುಕೊಂಡು ನಾವಿಲ್ಲಿ ಬೇಯಿಸ್ತಾ ಇದ್ದೀವಿ. 2 ಕಡೆನೂ ನಾವು ಸ್ವಲ್ಪನೇ ಎಣ್ಣೆ ಹಚ್ಚಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ರುಚಿಯಾಗಿ ಸೋಯಾ ಹೈ ಪ್ರೋಟೀನ್ ಟಿಕ್ಕಿ ತಿನ್ನೋದಿಕ್ಕೆ ರೆಡಿ ಆಗುತ್ತೆ. ಇವಾಗ ನೋಡಿ, ನಾವಿಲ್ಲಿ ಮೇಲ್ಗಡೆನೂ ಕೂಡ ಕಡಿಮೆನೆ ಎಣ್ಣೆ ಬಳಸ್ತಾ ಇದ್ದೀವಿ. ತುಂಬಾ ಎಣ್ಣೆನ ನಾವಿಲ್ಲಿ ಬಳಸ್ತಾ ಇಲ್ಲ. ಸೊ ಕಡಿಮೆ ಎಣ್ಣೆಯಲ್ಲೇ ನಾವು ಹೈ ಪ್ರೋಟೀನ್ ಆಗಿರುವಂತಹ ಟಿಕ್ಕಿನ ತಿನ್ಕೋಬಹುದು. ಒಂದ್ ಕಡೆ ಚೆನ್ನಾಗಿ ಬೇಯ್ದ ಮೇಲೆ ನಾವು ಅದನ್ನ ವಾಪಸ್ಸು ತಿರುವು ಹಾಕಿದ್ರೆ 2 ಕಡೆನೂ ಕೂಡ ನಾವು ಈ ತರ ಬೇಯಿಸ್ಕೊಂಡು ತಿನ್ಕೋಬಹುದು. ಇದು ಹೈ ಪ್ರೋಟೀನ್, ಹೈ ಫೈಬರ್ ಅಂಶ ಇರೋದ್ರಿಂದ ಎಲ್ರಿಗೂ ತುಂಬಾನೇ ಉಪಯುಕ್ತವಾಗಿರುತ್ತೆ. ಡಯಟ್ ಮಾಡೋರ್ಗೆ ಇದು ಒಂದು ಸೂಪರ್ ಫುಡ್ ಅಂತಾನೆ ಹೇಳ್ಬಹುದು. ಯಾಕೆ ಅಂದ್ರೆ ಇದನ್ನ ನೀವು ಬ್ರೇಕ್ಫಾಸ್ಟ್ಗೆ 2 ಟಿಕ್ಕಿನ ತಿನ್ಕೊಂಡ್ರೆ ಮಧ್ಯಾಹ್ನದವರೆಗೂ ಹಸಿವೆ ಆಗಲ್ಲ. ಜೊತೆಗೆ ಒಂದು ಇಡೀ ದಿನಕ್ಕೆ ನಿಮ್ಮ ದೇಹಕ್ಕೆ ಬೇಕಾಗಿರುವಷ್ಟು ಪ್ರೋಟೀನ್ ಅಂಶನ ಈ ಟಿಕ್ಕಿಯಿಂದ ನೀವು ಪಡ್ಕೋಬಹುದು. ಡಿನ್ನರ್ಗೂ ಕೂಡ ನೀವು ಇದನ್ನ ತಿನ್ಕೋಬಹುದು. ಈ ಗ್ರೀನ್ ಚಟ್ನಿ ಮಾಡೋದಿಕ್ಕೆ 1-2 ಬ್ರೋಕ್ಲಿ ಪೀಸು, ಕರ್ಬೇವು, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಮತ್ತೆ ಮೊಸರು ತೆಗೆದುಕೊಂಡಿದ್ದೇವೆ. ಕೊತ್ತಂಬರಿ ಸೊಪ್ಪನ್ನ ನಾನು ಸ್ವಲ್ಪ ಜಾಸ್ತಿನೇ ತೆಗೆದುಕೊಂಡಿದ್ದೀನಿ. ಇದನ್ನೆಲ್ಲನ್ನು ಕೂಡ ನಾವು ಬ್ಲೆಂಡರ್ ಜಾರ್ಗೆ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಂಡ್ರೆ ನಮಗೆ ರುಚಿಯಾದ ಟೇಸ್ಟಿಯಾಗಿರುವಂತ ಪ್ರೋಟೀನ್ ರಿಚ್ ಚಟ್ನಿ ಅಂತಾನೆ ಹೇಳ್ಬಹುದು. ಮೊಸರು ಬಳಸಿರೋದ್ರಿಂದ ಇದು ಪ್ರೋಟೀನ್ ಚಟ್ನಿ ಅಂತಾನೆ ಹೇಳ್ಬಹುದು. ಈಗ ಈ ಪ್ರೋಟೀನ್ ಚಟ್ನಿ ಜೊತೆಗೆ ಈ ಹೈ ಪ್ರೋಟೀನ್ ಟಿಕ್ಕಿ ತುಂಬಾನೇ ಟೇಸ್ಟಿ ಆಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೆಂಗಿತ್ತು ಅಂತ. ಇದೇ ರೀತಿಯ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಫ್ಲೇವರ್ಸ್ ವಿತ್ ಪಾರುನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ನಿಮ್ಮ ಕಮೆಂಟ್ ನನಗೆ ತುಂಬಾ ಇಂಪಾರ್ಟೆಂಟ್. Thank you.